ಒಂದಿನ ಕ್ರಸ್ಸು, ಎರಡನೇ ದಿನ ಬೆಸ್ಟಿ, ಮೂರನೇ ದಿನ ಓಯೋ. ಇದೇ ಪ್ರೀತಿ ಅಂದ್ರೆ ನಿಜವಾದ ಪ್ರೀತಿ ಅಂತ ಏನು ಅಂತ ಗೊತ್ತಾಗಬೇಕಾದ್ರೆ ಕೃಷ್ಣ ಪ್ರಣಯ ಸಖಿ ಮೂವಿ ನೋಡಿ. ಆಮೇಲೆ ನೀವು ಫ್ಲರ್ಟ್ ಮಾಡ್ಬೇಕು ಅಂದ್ರೆ ಫ್ಲರ್ಟ್ ಮಾಡ್ರಿ. ನೋಡಿ ಬ್ರದರ್, ಈ ಪ್ರಪಂಚದಲ್ಲಿ ಒಂದು ನಿಜ ಸತ್ಯ ಹೇಳ್ಬಿಡ್ತೀನಿ ಕೇಳಿ. ನೀವು ಪ್ರೀತಿ ಮಾಡ್ಬೇಕು ಅಂದ್ರೆ ಸುಂದರವಾದ ಮುಖ ನೋಡ್ಬೇಡ್ರಿ, ಸುಂದರವಾದ ಮನ್ಸು ನೋಡ್ರಿ. ಮನ್ಸು ನೋಡಿ ಪ್ರೀತಿ ಮಾಡ್ದವಳು ದೇವ್ರಾಣೆ, ನೀವು ಸತ್ರು ಕೂಡ ಬಿಟ್ಟು ಹೋಗಲ್ಲ. ಅದನ್ನ ಬಿಟ್ಟು ಕೆಲವೊಂದಷ್ಟು ಜನ ಹುಡುಗರು ಇರ್ತಾರೆ, ಯಾವಳ ನೋಡಿದ ತಕ್ಷಣ ಪ್ರಸ್ತಾವ ಆಯ್ತು, ಲವ್ ಮಾಡ್ತೀನಿ, ಕೈ ಕುಯ್ಕೋತೀನಿ, ಬಾಯಿ ಕುಯ್ಕೋತೀನಿ, ಅದೇ ಮೇಲೆ ಟಾಟಾ ಹಾಸ್ಕೋತೀನಿ ಅಂತ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಸಾಮಾನು ಕುಯ್ಕೊಂಡ್ರು ಸಿಗಲ್ಲ ಗುರು. ಅವಳು ನಿಮ್ಮ ಮನೆ ಬರದಲ್ಲಿ ಬರ್ದಿರ್ಬೇಕು, ಅವಳು ನಿಯತ್ತಾಗಿರ್ಬೇಕು. ಆಯ್ತಾ? ಮೂವಿ 100 ಪಕ್ಕ ಮುಂಗಾರು ಮಳೆ ತರನೇ ಇದು ಕೂಡ ಇದೆ. ಟಿವಿ ಚೆನ್ನಾಗಿದೆ ಬ್ರೋ, ಸೂಪರ್ ಆಗೈತೆ, ಸೂಪರ್ ಸೂಪರ್ ಚೆನ್ನಾಗಿದೆ, ಸೂಪರ್. ಬಾಸ್ ಮೂವಿ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಬಾಸ್, ಸೂಪರ್ ಚೆನ್ನಾಗಿದೆ ಸರ್. ಗಣೇಶ್ ಆಕ್ಟಿಂಗ್ ಇದೆಲ್ಲ ಚೆನ್ನಾಗಿದೆ, ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ನೋಡುವಂತ ಕಾಮಿಡಿ ಸೂಪರ್ ಆಗಿದೆ, ಸೂಪರ್ ಆಗೈತೆ ಕಾಮಿಡಿ, ಸೂಪರ್ ಆಗಿದೆ, ಸೂಪರ್ ಬ್ರೋ. ಮೂವಿ ಚೆನ್ನಾಗೈತೆ, ಎಲ್ಲರೂ ನೋಡು, ಫ್ಯಾಮಿಲಿ ನೋಡ್ಬೋದು ಎಲ್ಲರೂ. ಸೂಪರ್ 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 ಸಾಕಾಗೈತೆ, ಸೂಪರ್ ಆಗಿತ್ತು. ನಮ್ಮ ಬಾಸ್ ಗಣೇಶ ಸರ್ ಮೂವಿ ಇತ್ತು, ತುಂಬ ಚೆನ್ನಾಗಿದೆ. ಚಂದನವನದಲ್ಲಿ ಮಾತಲ್ಲೇ ಪ್ರೀತಿಯ ಮಳೆ ಸೂಸಿದ್ರು ನಮ್ಮ ಚಿನ್ನದ ಗಣಿ. ಪ್ರೀತಿಸ ಪ್ರತಿ ಪ್ರೇಮಿಗಳ ಮುದ್ದು ಕೃಷ್ಣ ಆಗಿ ತೆರೆ ಹಂಚ್ಕೊಂಡು ಇವಾಗ ಕೃಷ್ಣ ಪ್ರಣಯ ಸಖಿಲಿ ಒಳ್ಳೆ ಕತೆ ಕೊಟ್ಟಿದ್ದಾರೆ. ಕುಟುಂಬ ಸಮೇತ ಬಂದು ನೋಡ್ಬೋದು ಸಿನಿಮಾ. ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಸರ್, ಪಕ್ಕ ಇದೊಂದು ನೆಕ್ಸ್ಟ್ ಲೆವೆಲ್ ಮೂವಿ ಅನ್ಸುತ್ತೆ ಗಣೇಶ್ ಅವ್ರಿಗೆ. ಲವ್ ಯು ಗಣಿ ಬಾಸ್. ಕಾಮಿಡಿ ಆ್ಯಕ್ಷನ್, ಅದರಲ್ಲೂ ಗಣೇಶ್ ಅವ್ರ ಸೆಂಟಿಮೆಂಟಲ್ಲಿ ತುಂಬ ನಮ್ಮನ್ನ ಸೆಳೀತಾರೆ. ಅದರಲ್ಲಿ ಅವ್ರಿಗಿಂತ ಬೇರೆ ಆ್ಯಕ್ಟರ್ ಲೆವೆಲ್ ಇಲ್ಲ. ಲವ್ ಯು ಗಣಿ ಬಾಸ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಗಿತ್ತು. ಡೈಲಾಗ್ ಹೇಳು. ಎಲ್ಲ ಚೆನ್ನಾಗಿತ್ತು. ಹೇಳು, ಯಾವ ಡೈಲಾಗ್ ಹೇಳು? ಅಲ್ಲ ಹೇಳು, ಡೈಲಾಗ್ ಹೇಳು. ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ಹೇಳು ಹೇಳು, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಹೇಳು. ನಾನು ಹೇಳಲ್ಲ. ಚೆನ್ನಾಗಿತ್ತು. ಮುಂಗಾರು ಮಳೆ ರಿಪೀಟ್ ಆಗ್ತಾಯಿದೆ, ಚೆನ್ನಾಗಿದೆ. ಸೇಮ್ ಮುಂಗಾರು ಮಳೆ ಸ್ಟೋರಿ, ಸೂಪರ್ ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಚೆನ್ನಾಗಿದೆ. ಗಣೇಶ ಹಾಂ ಕಮ್ಬ್ಯಾಕ್ ಮಾಡ್ತಾರೆ ಪಕ್ಕ. ಚೆನ್ನಾಗಿದೆ ಸರ್ ಪಿಕ್ಚರ್, ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ನೋಡೋಂಥದ್ದು, ಯಾವುದೇ ಬೋರ್ ಅನ್ನೋದಿಲ್ಲ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕುಂತ್ಕೊಂಡು ನೋಡ್ಬೋದು ಆರಾಮಾಗಿ. ಹಾಡುಗಳು, ಫೈಟಿಂಗ್ಗಳು ಎಲ್ಲ ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಸಕ್ಕತ್ತಾಗಿದೆ. ಗೋಲ್ಡನ್ ಸ್ಟಾರ್ ಅಂದರೆ ಗೊತ್ತಿರಬೇಕು ನಿಮಗೆ. ಅವರ ಸಿನಿಮಾಗಳ ಮುಂಚೆ ಮುಂಗಾರು ಮಳೆಯಿಂದನೇ ಹಿಟ್ ಕೊಡ್ತಾನೆ ಬಂದಿದ್ದಾರೆ. ಸೊ ಈ ಸಿನಿಮಾನ ಅಷ್ಟೇ ಡಬಲ್ ಹಿಟ್ ಆಗುತ್ತೆ. ಅಷ್ಟೊಂದು ಫ್ಯಾಮಿಲಿ ಇದೆ, ಲವ್ ಇದೆ, ಎಮೋಷನ್ ಇದೆ, ಸಖತ್ತಾಗಿದೆ ಸಿನಿಮಾ ಮಾತ್ರ. ನಿಜವಾಗ್ಲೂ ಇದು ಲವರ್ಸ್ ಆಗಿರೋರು ಪ್ರತಿಯೊಬ್ಬ ಲವ್ ಮಾಡ್ತಾರೆ, ಪ್ರತಿಯೊಬ್ಬರು ಈ ಸಿನಿಮಾ ನೋಡಲೇಬೇಕು ಕೇಳ್ಕೊಂಡು. ಇಲ್ಲ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಎಲ್ಲರೂ ಇಡೀ ಕರ್ನಾಟಕ ಆಲ್ರೌಂಡ್ ಜನತೆ ಬಂದು ಮಾತಾಡಿ 100 ಡೇಸ್ ಓಡುತ್ತೆ ಸಿನಿಮಾ. ಎಲ್ಲ ಹಿಂದಿನ ಕಾಲದಲ್ಲಿ ಲವ್ ಗುರು ಅಂತ ರಮೇಶ್ ಅರವಿಂದ್ ಅವ್ರ ಮೂವಿನ ನೋಡಿ ಹೇಳ್ತಾ ಇದ್ರು. ರಮೇಶ್ ಅರವಿಂದ್ ಅವ್ರ ಮೂವಿನ ನೋಡಿ ಲವ್ ಮಾಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಮೂವಿ ನೋಡ್ಕೊಂಡು ತುಂಬಾ ಜನ ಲವ್ ಮಾಡ್ತಾ ಇದ್ದಾರೆ, ತುಂಬಾ ಜನ ಬುದ್ಧಿನೂ ಕಲ್ತಿದ್ದಾರೆ. ಯಾಕಂದ್ರೆ ಪ್ರತಿ ಮೂವಿ ಬಿಟ್ಟಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನೋ ಒಂದು ಸಂದೇಶನ ಕೊಟ್ಟಿರ್ತಾರೆ, ಆಯ್ತನಾ? ದಯವಿಟ್ಟು ಪ್ರತಿಯೊಬ್ಬ ಲವ್ ಮಾಡ್ತಿರೋ ಹೃದಯಗಳು, ಪ್ರತಿಯೊಬ್ಬ ಯಾರ್ಯಾರು ಲವ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಈ ಮೂವಿನ ನೋಡಬೇಕು. ಈ ಪ್ರಪಂಚದಲ್ಲಿ ಯಾರ್ಯಾರು ಲವ್ ಮಾಡ್ತಾರೆ, ಪ್ರತಿಯೊಬ್ಬ ಪ್ರೇಮಿಗಳ ಕಣ್ಣಲ್ಲಿ ನೀರು ತರಿಸುವ ಶಕ್ತಿ ಇರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಮಾತ್ರ. ನಾನು ದುಡ್ಡೈತೆ ಅದೈತೆ ಅಂತ ಹೇಳ್ತಾರಲ್ಲ, ಅಂಥವ್ರು ಒಂದು ಮಾತು ಹೇಳ್ತೀನಿ ಕೇಳಿ. ದುಡ್ಡಿದ್ರೆ ನೀವು ಪ್ರಪಂಚದಲ್ಲಿ ಏನು ಬೇಕಾದರೂ ಕೊಂಡ್ಕೋಬೋದು, ಆದರೆ ಮನ್ಸಾರೆ ಇಷ್ಟ ಆಗಿರೋ ಪ್ರೀತಿನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನಿಜವಾದ ಪ್ರೀತಿ ಮಾಡಿರಿ. ಹಣ ಆಸ್ತಿ ಅಂತಸ್ತು ಮನಿ ನೋಡಿ ಪ್ರೀತಿ ಮಾಡಿಬಿಡಿ, ಮನಸ್ಸನ್ನ ನೋಡಿ ಪ್ರೀತಿ ಮಾಡಿ. ಯಾಕಂದರೆ ಹಣ ಅಂತಸ್ತು ನೋಡಿದ್ರೆ ಅದು ಇರೋ ತನಕ ಮಾತ್ರ ಇರ್ತಾರೆ, ಮನಸ್ಸು ನೋಡಿ ಪ್ರೀತಿ ಮಾಡಿ ಅವ್ರ ಕೊನೆ ತನಕ ಇರ್ತಾರೆ. ಹುಡುಗರಿಗೆ ಹೇಳೋದು ಅಷ್ಟೇ, ದಯವಿಟ್ಟು ಒಂದು ಹುಡುಗಿನ ಲವ್ ಮಾಡಿರಿ. ಯಾಕಂದರೆ ಪ್ರೆಸೆಂಟ್ ಪ್ರಪಂಚದಲ್ಲಿ 4-5 ಹುಡುಗಿರನ್ನ ಲವ್ ಮಾಡಿ ಮೇಂಟೈನ್ ಮಾಡಿ ಎಂಜಾಯ್ ಮಾಡ್ತಾ ಇರೋರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಒಂದು ಹುಡುಗಿನ ಲವ್ ಮಾಡಿ ಇವಳೇ ನನ್ನ ಪ್ರಾಣ ಅಂತಿರೋರೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಹುಡುಗರು ಹೆಂಗಲ್ವಾ ಗುರು, ಒಂದ್ಸಲ ಒಂದು ಹುಡುಗಿಗೆ ಮನ್ಸು ಕೊಟ್ರೆ ನಮ್ಮ ಹುಡುಗರು ಅದೇನೇ ಕಷ್ಟ ಆಗಲಿ ಗುರು, ಪ್ರಾಣ ಹೋಗ್ಲಿ ಸತ್ ಮೇಲೆ ಕೂಡ ಅವಳನ್ನೇ ಪ್ರೀತಿ ಮಾಡ್ತೀನಿ ಅಂತಾರೆ. ಅದು ಹುಡುಗರು ತಾಕತ್ತು. ಇದು ಟ್ರೂ ಲವ್ ಅಂದರೆ
ದಯವಿಟ್ಟು ನಿಜವಾದ ಪ್ರೀತಿ ಸಿಗೋಕ್ಕೂ ಕೂಡ ಯೋಗ ಇರಬೇಕಂತೆ. ದಯವಿಟ್ಟು ಸಿಕ್ಕಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ದಯವಿಟ್ಟು ಯಾರ್ಯಾರು ಲವ್ ಮಾಡ್ತಾ ಇದ್ದೀರಾ, ಲವ್ ಮಾಡಬೇಕು ಅನ್ಕೊಂಡಿದ್ದೀರಾ, ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ, ನೋಡಿ, ಲವ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮನಿಯಿಂದನೇ ಹೋಗೋದು, ಮನಸ್ಸಿಂದ ಯಾರು ಬರೋದು. 90% ಹುಡುಗಿರು ಈಗಿನ ಕಾಲದಲ್ಲಿ ಮನಿನೇ ನೋಡೋದು, ಅವ್ರ ಬ್ಯಾಕ್ಗ್ರೌಂಡ್, ಮನಸ್ಸಿಂದ ಯಾರು ನೋಡೋದು. ನೋಡಿ ಬ್ರದರ್, ಸಿನಿಮಾಗೂ ರಿಯಲ್ ಲೈಫು ತುಂಬಾ ವ್ಯತ್ಯಾಸ ಇದೆ. ಯಾರ್ಯಾರು ಸಿನಿಮಾ ರಿಯಲ್ ಲೈಫೇ. ಎಲ್ಲರಿಗೂ ನಮಸ್ಕಾರ. ಆ ಬ್ರದರ್ ಒಂದು ಮಾತು ಹೇಳಿದ್ರು, ದುಡ್ಡು ನೋಡಿ ಇಷ್ಟಪಡೋ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ, ದುಡ್ಡೇ ಶಾಶ್ವತ ಅಲ್ಲ, ಮನುಷ್ಯತ್ವ ಶಾಶ್ವತ. ಯಾಕೆಂದರೆ ದುಡ್ಡು ನೋಡಿ ಲವ್ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ದುಡ್ಡೇ ಜೀವನ ಅಲ್ಲ. ದುಡ್ಡು ಕೊಟ್ಕೊಂಡು ಯಾವನೋ ಶ್ರೀಮಂತನ ಲವ್ ಮಾಡ್ತೀರಾ, ಶ್ರೀಮಂತರಿಗೆ ಏನೇನೋ ಕೊಟ್ಬಿಡ್ತೀರಾ. ಆದರೆ ಬಡವನ ಪ್ರೀತಿ ಕೊಡೋದೇನು ಹೇಳಿ, ಮೋಸ ಅನ್ನೋ ಒಂದು ಪಟ್ಟ. ಆ ಹುಡುಗನ ಬಗ್ಗೆ ಏನೇನೋ ಹೇಳ್ತೀರಾ, ಬೇರೆ ಬೇರೆ ಕಡೆ ಹೋಗಿ ಅವ್ನು ಕೆಟ್ಟವನು ಹಾಗೆ ಹೀಗೆ ಅಂತ. ತಾವು ಒಳ್ಳೆಯವರಾಗಕ್ಕೆ ನಮ್ಮ ಬಡವನ ಪ್ರೀತಿ ತುಂಬ ಕೆಟ್ಟದಾಗಿ ನೋಡ್ತೀರಾ. ಬಟ್ ಬಡವನ ಪ್ರೀತಿಗೆ ಒಂದು ಬೆಲೆ ಕೊಡಿ ಹುಡುಗಿರ, ದಯಮಾಡಿ ಹೇಳ್ತೀನಿ. ಈ ಬಡವನ ಪ್ರೀತಿಗಳಿಗೆ ದಯವಿಟ್ಟು ದುಡ್ಡಿಗೆ ಬೆಲೆ ಕೊಡಬೇಡಿ. ಒಂದು ಒಳ್ಳೆ ಮನಸ್ಥಿತಿಗೆ, ಒಂದು ನಿಜವಾದ ಪ್ರೀತಿಗೆ ಬೆಲೆ ಕೊಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಕೋಟೆ ಬ್ರದರ್ ಒಂದು ಮಾತು ಹೇಳಿದ್ರು, 100% ಸತ್ಯ ಅದು. ಯಾಕೆಂದರೆ ಈ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಬರೇ ಒಂದು ಕಾರು ಬೈಕು ಹಾಕೊಂಡು ಬಂದ ಅಂದ್ರೆ ಬಿದ್ರು ಅಷ್ಟೇ. ನೋಡಿ ಗುಣ ಕ್ಯಾರೆಕ್ಟರ್ ಯಾರು ನೋಡಲ್ಲ. ಈಗಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಟ್ಟೈತೆ, ಆಯ್ತಾ? ಮೂವಿ ನೋಡಿ, ಯಾಕಂದ್ರೆ ಈಗಿನ ಕಾಲದಲ್ಲಿ ಮೋಸದ ಪ್ರೀತಿಗೆ ಕೈ ಕೊಡ್ತಾರೆ, ನಿಜವಾದ ಪ್ರೀತಿಗೆ ಅಪ್ಪ ಹೇಳ್ಬೇಕಂದ್ರೆ ನಿಜವಾದ ಇಷ್ಟಪಡೋರಿಗೆ ಮೂವಿ ನೋಡ್ಬೇಕು. ಯಾರು ಫ್ರಾಡ್ಗಳು ಇದಿರಲ್ಲ, ದಯವಿಟ್ಟು ಬಂದು ಎಲ್ಲ ಫ್ರಾಡ್ಸ್ ಹುಡುಗಿರ ದಯಮಾಡಿ ಬಂದು ಸಿನಿಮಾ ನೋಡಿ ಬುದ್ಧಿ ಕಲೀರಿ.